ಚಿಕ್ಕಮಗಳೂರು ತಾಲೂಕಿನ ಶ್ರೀ ವಿನಾಯಕ ವಿದ್ಯಾಸಂಸ್ಥೆ ಕಳಸಾಪುರ ವಿನಾಯಕ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ನಡೆಯಿತು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಭಾರತದ ಸಂಸ್ಕೃತಿಯಲ್ಲಿ ತಂದೆ ತಾಯಿ ಗುರುಗಳಿಗೆ ಗೌರವ ಸ್ಥಾನವಿದೆ. ತಂದೆ ಕೊಟ್ಟ ಸಂಪತ್ತಿಗಿಂತ ಗುರು ನೀಡಿದ ವಿದ್ಯಾ ಸಂಪತ್ತಿನಿಂದ ವಿದ್ಯಾರ್ಥಿಗಳ ಜೀವನ ಉತ್ತುಂಗಕ್ಕೆ ಏರುತ್ತದೆ ಎಂದರು. ಬಹುಶಃ ಯಾವುದೇ ಒಂದು ಶಾಲೆಯ ಯಶಸ್ಸು ಆ ಶಾಲೆಯ ಆಡಳಿತ ಮಂಡಳಿ ಮತ್ತು ಆ ಶಾಲೆಯ ಶಿಕ್ಷಕ ಮಿತ್ರರ ಕೈಲಿರ್ತದೆ. ಅದೇ ರೀತಿ ಅವರು ಹಾಕಿಕೊಟ್ಟ ಹೆಜ್ಜೆಯಲ್ಲಿ ಸರಿಯಾದ ದಾರಿನಲ್ಲಿ ಸಾಗಿದ್ರೆ ಆ ಶಾಲೆಯ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಉತ್ತಮ ಸಂಸ್ಕಾರವಂತ ಪ್ರಜೆಗಳಾಗಿ ಬಾಳ್ತಾರೆ ಅನ್ನೋದಕ್ಕೆ ಈ ಶಾಲೆಯಿಂದ ಹಲವಾರು ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಬಂದು ತುಂಬಾ ತುಳುಕ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿ ಉನ್ನತ ಸ್ಥಾನಗಳಿಗೆ ಸೇರಿದಿರಿ. ಕೆಲವರು ಡಾಕ್ಟರ್ ಆಗಿದ್ದೀರಿ, ಕೆಲವರು KS ಅಧಿಕಾರಿಗಳಾಗಿದ್ದೀರಿ, ಕೆಲವರು ಮುಖ್ಯೋಪಾಧ್ಯಾಯರು ಅಥವಾ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಾಗಿದ್ದೀರಿ. ಹಾಗಾಗಿ ಈ ಶಾಲೆ ಇವತ್ತು ತುಂಬಿ ತುಳುಕ್ತಾ ಇರೋದಕ್ಕೆ ಸುಮಾರು 50 ವರ್ಷದ ಹಿಂದೆ ಈ ಶಾಲೆಯ ಸಂಸ್ಥಾಪಕ ಸದಸ್ಯರಾಗಿ ದುಡಿದಂತ ಏನು ದಿವಂಗತ KL ನಾಗಪ್ಪಯ್ಯ ಮತ್ತೆ ದಿವಂಗತ KS ಮಲ್ಲಪ್ಪಯ್ಯನವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾಗ್ತದೆ. ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕ ಸಿ.ಟಿ. ರವಿ ಅವರು ಮಾತನಾಡಿ, ಈ ಸ್ನೇಹ ಮಿಲನ ಕಾರ್ಯಕ್ರಮ ಶ್ಲಾಘನೀಯ. ಬಾಲ್ಯದ ನೆನಪುಗಳನ್ನು ಮರುಕಳಿಸುವ, ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಸುವ ಹಾಗೂ ಸಮಾಜಮುಖಿ ಕೆಲಸಗಳಿಗೆ ಪ್ರೇರಣೆಯಾಗುವ ಇಂತಹ ಕಾರ್ಯಕ್ರಮಗಳು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ಹೊಸ ಚೈತನ್ಯವನ್ನ ನೀಡುತ್ತದೆ ಎಂದರು. DVG ಒಂದ್ ಕಡೆ ಮಾತು ಹೇಳ್ತಾರೆ, ಅಕ್ಕಿಯೋಳು ಅನ್ನವನ್ನು ಮೊದಲಾರು ಕಂಡವರು, ಅಕ್ಕಿಯೋಳು ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರೆಯೇ ಬರಹಕ್ಕೆ ಮೊದಲಿಗನೋ ಯಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳಿ. ಅಂದ್ರೆ ಅಕ್ಕಿಲೆ ಅನ್ನವನ್ನು ಮೊದಲು ಯಾರು ಕಂಡಿದ್ದು, ಇವತ್ತಿಗೂ ಗೊತ್ತಿಲ್ಲ ಯಾರು ಕಂಡ್ರು ಅಂತ ಹೇಳಿ. ನಮ್ಗೆ ಅನ್ನ ಉಂಡು ಗೊತ್ತು, ನಮಗೆ ಅನ್ನ ಮಾಡಿಯೂ ಗೊತ್ತು, ಆದ್ರೆ ಅನ್ನವನ್ನ ಅಕ್ಕಿಯಲ್ಲಿ ಅನ್ನ ಬರುತ್ತೆ ಅನ್ನೋದನ್ನ ಕಂಡ ಜನ ಯಾರು, ತಾಯಿ ಯಾರು ಅಥವಾ ಮಹಾಪುರುಷರು ಯಾರು? ಹಾಗೆಯೇ ಅಕ್ಕರೆಯ ಬರಹಕ್ಕೆ ಮೊದಲಿಗನು ಯಾರು ಮೊದಲು ಅಕ್ಕರೆಯ ಬರಹವನ್ನ ಆ ಈ ಅಂತ ಫಸ್ಟ್ ಯಾರೋ ಪ್ರಾರಂಭಿಸಿರ್ತಾರಲ್ಲ, ಯಾರು ಪ್ರಾರಂಭಿಸಿದವರು? ಅವ್ರೇನಾದ್ರು ತನ್ನ ಹೆಸರನ್ನು ಬರೆದಿದ್ದಾರೆ, ಅವ್ರು ಯಾರು ಹೆಸರನ್ನು ಬರಲಿಲ್ಲ. ಅಂದ್ರೆ ಲೆಕ್ಕ ಬಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ಯಾರೂ ಲೆಕ್ಕವನ್ನು ಇಟ್ಟಿಲ್ಲ. ವಿಧಾನ ಪರಿಷತ್ ಶಾಸಕ SL ಭೋಜೇಗೌಡ ಅವರು ಮಾತನಾಡಿ, ಗುರುವಿಗೆ ಸಿಗುವ ಈ ಗೌರವ ಜಗತ್ತಿನಿಂದ ಯಾವ ವೃತ್ತಿಯಲ್ಲಿದ್ದವರಿಗೂ ಸಿಗುವುದಿಲ್ಲ. ಈ ಬಾಂಧವ್ಯ ದೊಡ್ಡ ಶಕ್ತಿ ಬಂಧನ. ಬೀಸುವ ಗಾಳಿ, ಹರಿಯುವ ನೀರು ನಿರ್ಮಲವಾಗಿರುವಂತೆ ನಿಮ್ಮಲ್ಲಿರುವ ಜ್ಞಾನ ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಾ ಹೋದರೆ ಅದು ಪರಿಪಕ್ವವಾಗಿ ಉಳಿಯುತ್ತದೆ ಎಂದು ಹೇಳಿದ್ದಾರೆ. ನೀವೆಲ್ಲರಿಗೂ ಈ ಶಾಲೆಯ ಸುವರ್ಣ ಮಹೋತ್ಸವಕ್ಕೆ ಆಗಮಿಸಿದ್ರಿ ಅಂತ ಹೇಳಿದ್ರೆ ಅದು ಬಹಳ ನಿಕಟವಾದ ಸಂಬಂಧದಲ್ಲಿ ನೀವು ಇವತ್ತು ಇಲ್ಲಿ ಬಂದಿದ್ದೀರಿ. ಸಂಬಂಧಗಳ ಅಡಿಯಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ಇರ್ತಕ್ಕಂಥ ನಾಗಪ್ಪಳ್ಳಿ ಇರ್ಬೋದು, ಮಲ್ಲಪ್ಪಳ್ಳಿ ಇರ್ಬೋದು, ಚಂದ್ರೇಗೌಡರು ಇರ್ಬೋದು, ರಾಮೇಗೌಡರು ಇರ್ಬೋದು, ಇವರೆಲ್ಲರೂ ಕೂಡ ಕೃಷಿ ಬದುಕಿನಲ್ಲೇ ಬಂದಂಥವ್ರು. ಆ ಕೃಷಿ ಬದುಕಿನಲ್ಲಿ ಅಂದು ಆಲೋಚನೆ ಮಾಡಿದ 50 ವರ್ಷಗಳ ಹಿಂದೆ ನಮ್ಮೂರಿಗೆ ಒಂದು ಶಿಕ್ಷಣದ ವ್ಯವಸ್ಥೆ ಆಗ್ಬೇಕು ಅಂತ ಆಲೋಚನೆ ಮಾಡಿದ್ರಲ್ಲ, ಆ ಆಲೋಚನೆಗೆ ನಾವು ಯಾರು ಕೂಡ ಬೆಲೆ ಕಟ್ಟಕ್ಕಾಗೋದಿಲ್ಲ, ಯಾವ ಪದಗಳಿಂದ ಹೇಳಲು ಕೂಡ ಸಾಧ್ಯ ಆಗೋದಿಲ್ಲ. ಅಂತ ಆಲೋಚನೆ, ಭವ್ಯವಾದ ಆಲೋಚನೆಯ ಪರಿಣಾಮವಾಗಿ ಇವತ್ತು 50 ವರ್ಷಗಳ ಸಂಭ್ರಮವನ್ನು ಇಲ್ಲಿ ಮುಗಿಸಿ ನಾವೆಲ್ಲ ಆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇವತ್ತು ಈ ಶಾಲೆಯನ್ನ 22 ವರ್ಷದಿಂದಲೂ ಸಹ ನಾನು ನೋಡ್ಕೊಂಡು ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನನಗೆ ಈ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದೊಂದು, ಹಾಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೊಂದು, ಹಾಗೆ MLC ಆಗಿಯೂ ಸಹ ನಾನು ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಊರು ಸೇರಿ ನನಗೆ ಈ ಊರಿನ ಪರಿಚಯ ಬಹಳ ಎಲ್ಲರೂ ಸಹ ಇಡೀ ನಮ್ಮ ಕಳಸಾಪುರದಲ್ಲಿ ಇರ್ಬೋದು, ದೇವಗೋಡ್ನಹಳ್ಳಿಯಲ್ಲಿ ಇರ್ಬೋದು, ಈ ಸುತ್ತಮುತ್ತ ಏನಿದೆ ಎಲ್ಲರೂ ಸಹ ನನಗೆ ಪರಿಚಿತರಾಗಿರ್ತಾರೆ.
ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತಗೌಡ, ರಾಜ್ಯ ಪರಿಸರ ಮೌಲ್ಯಮಾಪನ ಪ್ರಾಧಿಕಾರ ಅಧ್ಯಕ್ಷರಾದ ಎಎನ್ ಮಹೇಶ್, ಕಳಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವರತ್ನ, ಉಪಾಧ್ಯಕ್ಷರಾದ ಶ್ವೇತಾ, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಮಲ್ಲಾರೆಡ್ಡಿ, ವಿನಾಯಕ್, ಸೋಮಶೇಖರ್, ಪರಮೇಶ್, ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು.